ನಮಸ್ಕಾರ. ಯೂಟ್ಯೂಬ್ ಚಾನಲ್ ಮ್ಯಾಜಿಕಲ್ ಮೀಡಿಯಾ 279 ನಾನು ರೂಪಶ್ರೀ ಮಾತಾಡ್ತಾ ಇರೋದು. ಸೊ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ನಂಬಿದ್ದೀನಿ. ಓಕೆನಾ? ಖುಷಿಯಾಗಿದ್ದೀರಾ, ನಗ್ತಾ ಇದ್ದೀರಾ, ಆರೋಗ್ಯವಾಗಿದ್ದೀರಾ ಅಂತ ನಂಬಿದ್ದೀನಿ. ಓಕೆನಾ? ಸೊ ಇವತ್ತು ನೋಡೋಣ ಮತ್ತು ಜನರಲ್ ರೀಡಿಂಗೇನೆ ಯಾರ ಎನರ್ಜಿ ಪಿಕ್ ಆಗುತ್ತೆ, ಏನು ಹೇಳಿಸ್ತಾರೆ ಭಗವಂತ ಅಂತ. ಎಸ್ ಪಾಪಾ, ಪ್ಲೀಸ್ ಗೈಡ್ ಮಾಡಿ, ಏನು ಹೇಳಬೇಕು. ಎಸ್ ಪಾಪಾ. ಫೇರ್ ವುಮನ್ ಅಂತಿದಾರಪ್ಪ ಯಾರೋ. ಇನ್ನೇನು ಹೇಳ್ತಾರೆ ನೋಡೋಣ. ಇರಿ, ಇನ್ನೊಂದು 3 ಕಾರ್ಡ್ ತೆಗೆದ್ಬಿಡೋಣ. ಬೋಟ್. ಓಕೆ. ವೆಡ್ಜ್. ಓ ಸಿ, ಇದೇನಂದರೆ ಫೇರ್ ವುಮನ್ ಅಂತೆ. ಡೀಲಿಂಗ್ಸ್ ಆರ್ ರಿಲೇಷನ್ಶಿಪ್ ವಿತ್ ಎ ವುಮನ್ ವಿತ್ ಬ್ಲಾಂಡ್, ಗ್ರೇ ಆರ್ ವೈಟ್ ಹೇರ್. ಸೊ ಇವಾಗ ನಿಮ್ಮ ಒಬ್ಬರಿಗೆ ಯಾರಿಗೆ ಹೇಳ್ತಾ ಇದ್ದಾರೆ ನಿಮಗೆ ಗೊತ್ತು. ಸೊ ನಿಮ್ಮ ಲೈಫಲ್ಲಿ ಯಾರೋ ಈ ಥರ ಒಂದು ಒಬ್ಬರು ಒಂದು ಲೇಡಿ ನಿಮ್ಮ ಹೆಲ್ಪ್ಗೆ ಬರ್ಬೋದು ಅಥವಾ ಏನಾದರೂ ಇರ್ಬೋದು. ಸೊ ಯಾರು ಬರ್ತಾ ಇದ್ದಾರೆ ಅಂತ ತೋರಿಸ್ತಾ ಇದ್ದಾರಪ್ಪ. ಸೊ ನಿಮ್ಮ ಹೆಲ್ಪ್ಗಿರ್ಬೋದು, ಅಥವಾ ಇದು ನಿಮ್ಮ ಬಿಸ್ನೆಸ್ ಮಾಡ್ತಾ ಇದ್ದೀರಾ ಗೊತ್ತಿಲ್ಲ, ಅಥವಾ ವರ್ಕ್ ಮಾಡ್ತಾ ಇದ್ದೀರಾ ಗೊತ್ತಿಲ್ಲ, ಅಥವಾ ಬೇರೆ ಕಡೆ ಟ್ರೈ ಮಾಡ್ತಾ ಇದ್ದೀರಾ ಗೊತ್ತಿಲ್ಲ. ಸೊ ಅಲ್ಲಿ ಓನರ್ ಇರ್ಬೋದು, ಅಥವಾ ಬಾಸ್ ಇರ್ಬೋದು, ಅಥವಾ ಇವಾಗ ನೀವು ಡೀಲ್ ಮಾಡ್ತಾ ಇರೋ ಏನು ನೀವು ಇವಾಗಲೂ ಕೆಲಸ ಮಾಡ್ತಾ ಇದ್ದೀರಾ ಆಲ್ರೆಡಿ, ಅದು ಇರ್ಬೋದು. ಸೊ ಏನೋ ಒಂದು ಏನೋ ಸೈನ್ ಕೊಡ್ತಾ ಇದ್ದಾರೆ. ಓಕೆನಾ? ಇದು ರಿಲೇಷನ್ಶಿಪ್ಪಲ್ಲೂ ಇರ್ಬೋದು ಅಂತ ಇದ್ದಾರೆ. ರಿಲೇಷನ್ಶಿಪ್ಪಲ್ಲೂ ಅಂದರೆ ನಿಮ್ಮ ವೈಫ್ ಕೂಡ ಅಂತಲೂ ಹೇಳ್ತಾ ಇದ್ದಾರೆ. ಆ ಥರ ಇದ್ದಾರಾ? ಈ ಥರ ಶಾರ್ಟ್ ಕಟ್. ಓಕೆನಾ? ಗ್ರೇ ಆರ್ ವೈಟ್ ಹೇರ್ ಆ ಥರ ಅಂತ. ವೆರಿ ಸ್ಮಾರ್ಟ್, ಸ್ಟೈಲಿಶ್ ಇದ್ದಾರೆ ಅಂತ ತೋರಿಸ್ತಾ ಇದ್ದಾರೆ. ಓಕೆನಾ? ಸೊ ಆ ಥರ ಅಂತ ಹೇಳ್ತಾ ಇದ್ದಾರಪ್ಪ. ಶಾರ್ಟ್ ಕಟ್ಟಿದೆ ಅಂತ ಹೇಳ್ತಾ ಇದ್ದಾರೆ. ಬೋಟ್. ಸೊ ಅವ್ರ ಬಗ್ಗೆ ಅವರು ಅಂತೇನೋ ತೋರಿಸ್ತಾ ಇದ್ದಾರೆ. ನೋಡೋಣ ಇನ್ನೇನು ಹೇಳ್ತಾ ಇದ್ದಾರೆ ಅಂತ. ಮನಿ ಆರ್ ಪ್ರಾಪರ್ಟಿ ಥ್ರೂ ಎನ್ ಇನ್ಹೆರಿಟೆನ್ಸ್, ವಿನ್ನಿಂಗ್ ಆರ್ ವಿನ್ಫಾಲ್. ವಾವ್, ದಿಸ್ ಇಸ್ ಸೂಪರ್ ಎನರ್ಜಿ. ಸೊ ಅವರಿಗೆ ಈ ಥರ ಒಂದು ಸೈನ್ ಕೊಟ್ಟರು, ಆಯಿತಾ? ಇವ್ರು ಯಾರು ಅಂತ ಒಂದು ಸೈನ್ ಕೊಟ್ಟರು. ಸೊ ಇವರಿಗೇನೆ ಅಂತಲೇ ಹೇಳ್ತಾ ಇದ್ದಾರೆ. ಅವ್ರಿಗೆ ಒಂದು ಮನಿ ಅಥವಾ ಒಂದು ಪ್ರಾಪರ್ಟಿ, ಆ್ಯನ್ಸಿಸ್ಟ್ರಲ್ ಪ್ರಾಪರ್ಟಿ ಕೂಡ, ಇನ್ಹೆರಿಟೆನ್ಸ್ ಅಥವಾ ವಿನ್ನಿಂಗ್ ಅಥವಾ ಆರ್ ವಿನ್ ಟು ಫಾಲ್, ಈ ಥರ ಒಂದು ಬರೋದಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ಇದು ನಿಮ್ಮ ಎನರ್ಜಿ. ಯಾರ ಎನರ್ಜಿ ನೀವೇ ನೋಡಬೇಕು. ಈ ಥರ ಒಂದು ಸೈನ್ ಕೊಡ್ತಾ ಇದ್ದಾರೆ. ಓಕೆನಾ? ಸೊ ನಿಮಗೆ ಒಂದು ಆ್ಯನ್ಸಿಸ್ಟ್ರಲ್ ಪ್ರಾಪರ್ಟಿ ಇರ್ಬೋದು, ಅಥವಾ ಎಲ್ಲೋ ಒಂದು ಕಡೆ ಇನ್ವೆಸ್ಟ್ ಮಾಡಿ ಮರ್ತೋಗ್ಬಿಟ್ಟಿದ್ರಾ. ಸೊ ಅದು ನಿಮಗೆ ಡಬಲ್ ತ್ರಿಬಲ್ ಇಂಟ್ರೆಸ್ಟ್ ಆಗಿ ಆ ಥರ ಒಂದು ಏನು ಮಲ್ಟಿಪ್ಲೈ ಆಗಿ ನಿಮಗೆ ವಾಪಸ್ ಬರ್ತಾ ಇದೆ ಅಂತಲೂ ಹೇಳ್ತಾ ಇದ್ದಾರೆ. ಎಲ್ಲಾದರೂ ಇನ್ವೆಸ್ಟ್ ಮಾಡಿದ್ದೀರಾ ಅಂತ ಹೇಳ್ತಾ ಇದ್ದಾರೆ, ಎಲ್ಲ ಮಾಡಿದರೆ. ಸೊ ಆ ಥರ, ಅಥವಾ ಸಡನ್ನಾಗಿ ಒಂದು ಲಾಟ್ರಿ ಥರನೂ ಬರ್ಬೋದು, ವಿಂಡ್ಫಾಲ್. ಸೊ ಹೇಗಾದರೂ ಇರ್ಬೋದು, ಗೊತ್ತಿಲ್ಲ, ಯಾವ ಥರನಾರು ಆಗ್ಬೋದು. ಸೊ ಅಂತೂ ಬರ್ತಾ ಇದೆ ಅಂತ, ದುಡ್ಡಿನ ಸುರಿಮಳೆ ಅಂತ ಹೇಳ್ತಾ ಇದ್ದಾರೆ ಅಷ್ಟೇ, ಸಿಂಪಲ್. ಸೊ ಇದು ಇನ್ಯಾರಿಗೆ ಅಂತಂದರೆ ವೆಡ್ಜ್ ಅಂತಿದ್ದಾರೆ. ಓ, ಸಮ್ವನ್ ಈಸ್ ಟ್ರೈ ಟು ಕಮ್ ಬಿಟ್ವೀನ್ ಯು ಆ್ಯಂಡ್ ಅ ಫ್ರೆಂಡ್ ಆರ್ ಸಮಥಿಂಗ್ ಯು ವಾಂಟ್. ಓಕೆ, ಇವಾಗ ನೀವು ಓಕೆ. ಇವಾಗ ಇದು ಸ್ವಲ್ಪ ಇವ್ರಿಗೇ ಹೇಳ್ತಾ ಇರೋದು. ಸೊ ಇದು ಅಥವಾ ನೀವು ಇಂಪ್ಲೈ ಮಾಡ್ಕೋಬೇಕು, ನೀವು ಯಾವ ಥರ ಪರಿಸ್ಥಿತಿ ಇದೆ ನಿಮ್ಮ ಲೈಫಲ್ಲಿ, ನಿಮಗೆ ಅರ್ಥ ಆಗುತ್ತೆ. ಯಾರು ಅಂದರೆ ನಿಮಗೆ ಒಂದು ವಿಂಡ್ಫಾಲ್ ಬರೋಕ್ಕಿದೆ, ಏನೋ ಒಂದು ಸಮೃದ್ಧತನ ಬರೋದಿದೆ, ಆಯಿತಾ? ಅದನ್ನು ತಡೆ ಹಾಕ್ತಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಸಿಂಪಲ್ ಅಷ್ಟೇ, ಇನ್ನೇನೂ ಅಲ್ಲ. ಸೊ ಯಾರೋ ತಡೆ ಹಾಕ್ತಾ ಇದ್ದಾರೆ, ನಿಮಗೇನೋ ಒಂದು ಸಮೃದ್ಧತನ ಬರೋಕ್ಕಿದೆ, ಆಯಿತಾ? ಆ್ಯಂಡ್ ಇದು ಆ್ಯನ್ಸಿಸ್ಟ್ರಲ್ ಪ್ರಾಪರ್ಟಿ ಕೂಡ ಇರ್ಬೋದು. ಮನಿ ಆರ್ ಪ್ರಾಪರ್ಟಿ ಥ್ರೂ ಎನ್ ಇನ್ಹೆರಿಟೆನ್ಸ್ ಅಂತಿದ್ದಾರೆ ನೋಡಿ. ಆ್ಯನ್ಸಿಸ್ಟ್ರಲ್ ಪ್ರಾಪರ್ಟಿ ಇರ್ಬೋದು, ವಿನ್ನಿಂಗ್ ಇರ್ಬೋದು, ಯಾವುದೋ ಒಂದು ಲಾಟ್ರಿ ಥರ ಹೊಡಿಬೋದು, ಅಥವಾ ವಿಂಡ್ಫಾಲ್. ನಿಮಗೆ ಗೊತ್ತಿಲ್ಲದೆ ಎಲ್ಲಿಂದನೋ ಬಂದ್ಬಿಡ್ಬೋದು, ದುಡ್ಡು ಬರೋ ಥರ ಇದೆ, ಆಯಿತಾ? 100%. ಬಟ್ ಅದಕ್ಕೆ ಯಾರೋ ಕಣ್ಣು ಹಾಕಿದ್ದಾರೆ, ಯಾರೋ ಆಗಲೇ ನೆಗೆಟಿವಿಟಿ ಶುರು ಮಾಡಿಬಿಟ್ಟಿದ್ದಾರೆ. ನಿಂಗೆ ಇವ್ರು ಯಾತಕ್ಕೆ ಅನ್ನೋ ಥರ, ಇವ್ರಿಗೆ ಯಾಕೆ ಕೊಡಬೇಕು ಅನ್ನೋ ಥರ. ಸಮ್ವನ್ ಈಸ್ ಟ್ರೈಯಿಂಗ್ ಟು ಕಮ್ ಬಿಟ್ವೀನ್ ಯು ಆ್ಯಂಡ್ ಅ ಫ್ರೆಂಡ್ ಆರ್ ಸಮಥಿಂಗ್ ಯು ವಾಂಟ್. ಇದು 2 ಥರನೂ ಹೇಳ್ತಾ ಇದ್ದಾರೆ. ಒಂದಷ್ಟು ಜನಕ್ಕೆ ಈ ಥರ ಏನು ಒಂದು ವಿಂಡ್ಫಾಲ್ ಬರೋಕ್ಕಿದೆ, ಒಂದು ಲಾಟ್ರಿ ಥರ ಇರ್ಬೋದು, ಅದಕ್ಕೆ ಕತ್ತರಿ ಹಾಕೋ ಪ್ರಯತ್ನ ನಡೀತಿದೆ ಆಗ್ಲೇ ಅಂತ ಹೇಳ್ತಾ ಇದ್ದಾರೆ.
ಇನ್ನೊಂದಷ್ಟು ಜನಕ್ಕೆ ಯಾರೋ ನಿಮ್ಮ ಮತ್ತು ನಿಮ್ಮ ಫ್ರೆಂಡ್ಶಿಪ್ ಮಧ್ಯ ಆಯಿತಾ, ಈ ಥರ ಒಂದು ವಿಷ ಬೀಜ ನೆಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ಆಯಿತಾ. ನಿಮ್ಮಿಬ್ಬರನ್ನ ಸಪ್ರೇಟ್ ಮಾಡೋಕ್ಕೋಸ್ಕರ ಯಾರೋ ನಿಮ್ಮ ಇಬ್ಬರು ಮಧ್ಯ ಈ ಥರ ಯಾರೋ ಇದ್ದಾರೆ ಅಂತ ಹೇಳ್ತಾ ಇದ್ದಾರಪ್ಪ. ಸೊ ಇದು ಚೇತಾವಣಿ ಕೊಡ್ತಾ ಇದ್ದಾರೆ, ಕೇರ್ಫುಲ್ ಅಂತ ಹೇಳ್ತಾ ಇದ್ದಾರೆ ಆಯಿತಾ. ಸೊ ನಮಗೆ ಗೊತ್ತಾಗಲ್ಲ, ನಮ್ಮ ಮುಖದ ಮುಂದೆ ತುಂಬ ಚೆನ್ನಾಗಿ ಮಾತಾಡ್ತಾರೆ ಆಯಿತಾ, ಆದರೆ ಹಿಂದೆ ಈ ಥರ ಒಂದು ಕೆಲಸ ಮಾಡ್ತಿರ್ತಾರೆ. ಅವ್ರಿಗೆ ಯಾರು ತುಂಬ ಚೆನ್ನಾಗಿ ನಗ್ತಾ ನಗ್ತಾ ಮಾತಾಡ್ತಿರ್ತಾರಲ್ವ ಅಂಥವ್ರಿಗೆ ಒಂದೊಂದ್ಸಲ ಎಷ್ಟು ದ್ವೇಷ ಇರುತ್ತೆ ಅಂದರೆ ಗೊತ್ತೇ ಆಗಲ್ಲ ನಮಗೆ, ಅಷ್ಟು ದ್ವೇಷ ಇದೆಯಾ ಅಂತ. ಭಯಂಕರ ಮೋಸ ಹೋಗ್ಬಿಡ್ತೀವಿ, ನಮಗೆ ಗೊತ್ತೇ ಆಗೋದಿಲ್ಲ, ಆ ಥರ ಇದೆ. ಸೊ ಅದಕ್ಕೆ ಚೇತಾವಣಿ ಕೊಡ್ತಾ ಇದ್ದಾರೆ ಆಯಿತಾ. ಯಾರೋ ಡೆಫಿನೆಟ್ ಇದು 100% ಈ ಥರ ಎನರ್ಜಿ ಇದೆ, ಬರ್ತಾ ಇದೆ ಅಂದರೆ ಎಸ್ ಬಾಬಾ ಪ್ಲೀಸ್ ಗೈಡ್. ಕ್ಯಾಂಗರೂ ಓಕೆ, ಅನ್ಸೆಟಲ್ಡ್ ಟೈಮ್ಸ್ ನೀಡ್ ಟು ಪ್ಲ್ಯಾನ್ ಅ ಹೆಡ್ ಅಂತಿದ್ದಾರೆ. ಸೊ ಇದು ನನಗೆ ತಿಳಿತಾ ಇರೋ ಥರ, ಇಲ್ಲಿ ತೋರಿಸ್ತಾ ಇರೋ ಥರ ಓಕೆನಾ. ಒಂದು ತುಂಬ ಸ್ಮಾಲ್ ಅಮೌಂಟ್ ಅಂದರೆ ಸ್ವಲ್ಪ ಜನಕ್ಕೆ ಇದು ನಿಮ್ಮ ಮತ್ತು ನಿಮ್ಮ ರಿಲೇಷನ್ಶಿಪ್ ಮಧ್ಯ ಇರ್ಬೋದು, ಅಥವಾ ನಿಮ್ಮ ಮತ್ತು ನಿಮ್ಮ ಫ್ಯಾಮಿಲಿ ಮಧ್ಯ ಇರ್ಬೋದು, ಈ ಥರ ಒಂದು ಬ್ರೇಕ್ ಮಾಡೋದಕ್ಕೆ ಅಥವಾ ಕಟ್ ಮಾಡೋಕ್ಕೆ ಆ ಥರ ಒಂದು ಮಾಡ್ತಿರೋದು. ಬಟ್ ಇದು ಜಾಸ್ತಿ ತೋರಿಸ್ತಾ ಇರೋದು ಈ ಥರ ಒಂದು ಬ್ಲಂಟ್, ಈ ಥರ ಒಂದು ಏನೋ ಕಟ್ಟಿದೆ ಅಂತ ಆಯಿತಾ. ಇವ್ರಿಗೆ ಒಂದು ಕ್ಯಾಂಗರು ಬಂದಿದೆ ಇಲ್ಲಿ. ಅನ್ಸೆಟಲ್ಡ್ ಟೈಮ್ಸ್, ಪಾಪ ತುಂಬ ಆ ಥರ ತೊಂದರೆಗಳು ಅನುಭವಿಸಿದ್ದೀರಾ ಅಂತ ತೋರಿಸ್ತಾ ಇದ್ದಾರೆ. ಇದು ಯಾರ ಎನರ್ಜಿ ಗೊತ್ತಿಲ್ಲ. ಸೊ ನೀಡ್ ಟು ಪ್ಲ್ಯಾನ್ ಅ ಹೆಡ್, ಒಂದು ಮಗು ಕೂಡ ಇರ್ಬೋದು ಆಯಿತಾ. ಇಲ್ಲಿ ಬೇಬಿ ಕಾಣುತ್ತಾ, ಬೇಬಿ ಕ್ಯಾಂಗರು ಇದೆ. ಸೊ ಒಂದು ಮಗು ಕೂಡ ಇರ್ಬೋದು, ಇದೆ ಅಂತಲೇ ಹೇಳ್ತಾ ಇದ್ದಾರೆ. ಸೊ ನೀವು ಏನೆಲ್ಲ ಕಷ್ಟಪಟ್ಟಿದ್ದೀರಾ ಇಷ್ಟು ದಿವಸ ಅಥವಾ ಇಷ್ಟು ವರ್ಷ, ಸೊ ಮುಂದೇನೂ ತೊಂದರೆ ಪಟ್ಟಿದ್ದೀರಾ, ಈಗಲೂ ಇದೆ. ಸೊ ನೀವು ಮುಂದೆ ಪ್ಲ್ಯಾನ್ ಮಾಡು ಸರಿಗೆ, ಜೋಪಾನ, ದುಡ್ಡು ಜೋಪಾನ ಅಂತ ಹೇಳ್ತಾ ಇದ್ದಾರಪ್ಪ ಆಯಿತಾ. ಯಾಕೆ ಅಂತಂದರೆ ಬರುತ್ತೆ, ಖಂಡಿತ ಬರುತ್ತೆ, ಮನಿ ಬರುತ್ತೆ 100%. ಇಲ್ಲ ನಿಮ್ಮದು ಒಂದು ಯಾವುದಾದ್ರೂ ಒಂದು ಓಲ್ಡ್ ಪ್ರಾಪರ್ಟಿ ಇತ್ತು ನಿಮ್ಮದು, ಸೊ ಅದನ್ನು ಸೇಲ್ ಮಾಡ್ಬೋದು ನೀವು ಓಕೆನಾ, ಏನಾದರೂ ಇರ್ಬೋದು ಆ ಥರ ಹೇಳಿಸ್ತಾ ಇದ್ದಾರೆ. ಸೊ ಬಟ್ ಅದಕ್ಕೆ ಕತ್ರಿ ಹಾಕೋ ಪ್ರಯತ್ನ ಏನೋ ನಡೀತಾ ಇದೆ. ಜೋಪಾನ, ಮುಂದಕ್ಕೆ ಪ್ಲ್ಯಾನ್ ಮಾಡು ಸರಿಗೆ ಅಂತ, ಮುಂದೆ ಇದಕ್ಕೆ ಜೀವನಕ್ಕೂ ಪ್ಲಸ್ ಈ ಥರ ಒಂದು ಹೇಳ್ತಿದ್ದಾರಲ್ವಾ. ಸೊ ಇದು ನಡೀತಿರೋದು ಇವಾಗ. ಸೊ ಫ್ಯೂಚರ್ ನೀನು ಸೇಲ್ ಮಾಡಬೇಕು ಅಂತಿದೆಯಾ, ಅಥವಾ ಏನೋ ಒಂದು ಪ್ರಾಪರ್ಟಿ ಬರುತ್ತೆ, ಅಥವಾ ಒಂದು ಅಬಂಡೆನ್ಸ್ ಏನೋ ಬರ್ತಾ ಇದೆ, ಸಮೃದ್ಧತನ ಏನೋ ಬರ್ತಾ ಇದೆ ಅಂತಂದರೆ ಹುಷಾರು, ಪ್ರಾಪರಾಗಿ ಮುಂದಕ್ಕೆ ಸೇವ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ ಓಕೆನಾ. ಎಸ್ ಬಾಬಾ ಇನ್ನೇನು ಹೇಳಬೇಕು. ಆಗಸ್ಟ್ ಅಂತ ಇದ್ದಾರೆ ನೋಡಿ. ಸೊ ಬರೋ ಆಗಸ್ಟಲ್ಲಿ ಅಂತ ಹೇಳ್ತಾ ಇದ್ದಾರೆ. ಇದು ಆಗಸ್ಟಿಂದ ನೀವು ಟ್ರೈ ಮಾಡ್ತಾನೂ ಇರ್ಬೋದು ಸೇಲ್ ಮಾಡೋಕ್ಕೆ, ಅಥವಾ ಬರಬೇಕು ಅಂತ ಕಾಯ್ತಾ ಇದ್ದೀರಾ. ಯಾತಕ್ಕೆ ಮುಂದೆ ಹೋಗ್ತಾ ಇದೆ ಅಂದರೆ ಅದೇ ತಡೆ ಹಾಕ್ತಿದ್ದಾರೆ ಅಂತಿದ್ದಾರೆ ಆಯಿತಾ. ಸೊ ಅದು ಇಲ್ಲ, ಇನ್ನೊಂದಷ್ಟು ಜನಕ್ಕೆ ಆಗಸ್ಟ್ ಟೈಮಲ್ಲಿ ನಿಮಗೆ ಈ ಥರ ಒಂದು ಸಮೃದ್ಧತನ ಸಿಗೋದಕ್ಕಿದೆ ಅಂತ ಹೇಳ್ತಾ ಇದ್ದಾರೆ. ಒಂದಷ್ಟು ಜನಕ್ಕೆ ಆಲ್ರೆಡಿ ಆಗಸ್ಟ್ ಸಮಯದಲ್ಲಿ ಸಿಕ್ಕಿದೆ ಅಂತಲೂ ಹೇಳ್ತಾ ಇದ್ದಾರೆ. ಸೊ ಇದು ಹೇಗೆ ಅನ್ವಯಿಸ್ಕೋಬೇಕು ನೀವೇ ಓಕೆನಾ. 3 ಕಾರ್ಡ್ ಎಷ್ಟು ಬಿತ್ತು, ಬೆಲ್ ಅನೌನ್ಸ್ಮೆಂಟ್ ಅಂತಿದ್ದಾರೆ. ಸೊ ಇದು ಯಾವ ಥರನಾರು ಇರ್ಬೋದು ಆಯಿತಾ. ಅದೇ ಚೇತಾವಣಿ ಅಂತಿದ್ದಾರೆ. ಓಕೆ, ಚೇತಾವಣಿ ಥರನೂ ಅಂದ್ಕೊಳ್ಳಿ ಒಂದಷ್ಟು ಜನಕ್ಕೆ. ಇನ್ನೊಂದಷ್ಟು ಜನಕ್ಕೆ ಒಂದು ಏನೋ ಒಂದು ಅನೌನ್ಸ್ಮೆಂಟ್ ಬರ್ಬೋದು ಓಕೆನಾ. ನಿಮಗೆ ಇಷ್ಟು ನೀವು ಇನ್ವೆಸ್ಟ್ ಮಾಡಿದ್ರಿ, ನಿಮಗೆ ಸಡನ್ನಾಗಿ ಈ ಡಿವಿಡೆಂಟ್ ಇಷ್ಟು ಬರ್ತಾ ಇದೆ, ಅಥವಾ ಇಂಟ್ರೆಸ್ಟ್ ಇಷ್ಟು ಜಾಸ್ತಿ ಆ್ಯಡ್ ಆಗೋಗಿದೆ, ಡಿವಿಡೆಂಟ್ ಬರ್ತಾ ಇದೆ, ಇಷ್ಟು ಅಮೌಂಟ್ ಬರ್ತಿದೆ, ನೀವು ಇಷ್ಟು ಇನ್ವೆಸ್ಟ್ ಮಾಡಿದ್ದು ಬರೀ 10,000 ಆದರೆ ನಿಮಗೆ 10 ಲಕ್ಷ ಬರ್ತಾ ಇದೆ ಅಂತ ಒಂದು ಅನೌನ್ಸ್ಮೆಂಟ್ ಆಗಿಬಿಡ್ಬೋದು. ವಾವ್, ಆ ಥರ ಅಂತ ಹೇಳ್ತಾ ಇದ್ದಾರೆ. ಇದು ನೋಡಿ ಬ್ರೆಡ್ ಓಕೆ, ಪೀರಿಯಡ್ ಆಫ್ ಪ್ರಾಸ್ಪೆರಿಟಿ ಆ್ಯಂಡ್ ಅಬಂಡೆನ್ಸ್. ದಿಸ್ ಇಸ್ ಸೂಪರ್ ಡೂಪರ್ ಎನರ್ಜಿ. ಇನ್ನೇನು ದುಡ್ಡು ಹಣಕಾಸು ವಿಚಾರದಲ್ಲಿ ಚಿಂತೆನೇ ಮಾಡೋ ಹಂಗಿಲ್ಲ, ಸಮೃದ್ಧತನ ಉಕ್ಕಿ ಹರಿಯತ್ತಿನ್ನು ಜೀವನದಲ್ಲಿ ಅಂತಿದ್ದಾರೆ. ಸೊ ಇಲ್ಲೂ ನೋಡಿ, ಯು ಆರ್ ಹೈಲಿ ಥಾಟ್ ಆಫ್. ಯಾರೋ ನಿಮ್ಮ ಬಗ್ಗೆ ತುಂಬ ಯೋಚನೆ ಮಾಡ್ತಾ ಇದ್ದಾರಂತಪ್ಪ, ಯಾಕೆ ಅಂತ ಗೊತ್ತಿಲ್ಲ. ಸೊ ನಿಮ್ಮ ಬಗ್ಗೆನೇ ಸಿಕ್ಕಾಪಟ್ಟೆ ಯೋಚನೆ ಮಾಡ್ತಾ ಇದ್ದಾರೆ, ನಿಮ್ಮ ಬಗ್ಗೆ ಈವನ್ನು ನಿದ್ದೆನೂ ಮಾಡ್ತಾ ಇಲ್ಲ, ಬೆಳಗೂ ರಾತ್ರಿ ಚಿಂತೆ ಮಾಡ್ತಾ ಇದ್ದಾರೆ ನಿಮ್ಮ ಬಗ್ಗೆ ಅಂತ ತೋರಿಸ್ತಾ ಇದ್ದಾರೆ. ಬರ್ಡ್ ಫ್ಲೈಯಿಂಗ್ ಓಕೆ, ನ್ಯೂಸ್ ಈಸ್ ಆನ್ ದ ವೇ. ನೋಡಿ ಬೆಲ್ ಕೆಳಗೆ ಬಂತು, ಏನೋ ಒಂದು ನ್ಯೂಸ್ ಡೆಫಿನೆಟ್ ಆಗಿದೆ ಹೇಳ್ತಾ ಇದ್ದೀನಿ 100% ಓಕೆನಾ.
ಇದು ಯಾವ ಥರನಾದ್ರು ಇರ್ಬೋದು, ನ್ಯೂಸ್ ಏನಾದ್ರು ಇರ್ಬೋದು. ಬೆಲ್ ಅಂತ ಬಂದಿರೋದ್ರಿಂದ ಯಾರಾದರೂ ಮದುವೆ ಆ ಥರನೂ ಇರ್ಬೋದು. ಯಾವ್ದಾದ್ರು ನೋಡ್ತಾ ಇದ್ದೀರಾ, ಅಲಯನ್ಸ್ ನೋಡ್ತಾ ಇದ್ರಿ, ಇಷ್ಟು ದಿವಸ ಅಥವಾ ಇಷ್ಟು ವರ್ಷ ಆಗಿಲ್ಲ ಅಂತಂದರೆ ಅದರ ಸಮಾಚಾರ ಬರ್ಬೋದು. ಎಸ್, ಇಟ್ಸ್ ನ್ಯೂಸ್ ಈಸ್ ಆನ್ ದ ವೇ ಅಂತಲೂ ಹೇಳ್ತಿದ್ದಾರೆ. ಇಲ್ಲ ಕೆಲಸಕ್ಕೆ ಅಂತ ನೋಡ್ತಾ ಇದ್ರಾ, ಕೆಲಸ ಸಿಗೋ ಥರನೂ ಇದೆ. ಕೆಲಸ ಹತ್ರ ಅದ್ರದ್ದು ಅನೌನ್ಸ್ ಅಂದರೆ ನಿಮಗೆ ಆರ್ಡರ್ ಸಿಗ್ಬೋದು ಅಂತಲೂ ಹೇಳ್ತಾ ಇದ್ದಾರೆ. ಓಕೆನಾ? ಸೊ ಈ ಥರ ಇದೆ. ಇದು ಸೂಪರ್ ಎನರ್ಜಿ, ಸೂಪರ್ ಡೂಪರ್ ಎನರ್ಜಿ. ಬಟ್ ಒಂದೇ ಒಂದು ಏನು ಅಂತಂದರೆ, ಯಾರೋ ಇದ್ದಾರೆ ಒಂದಷ್ಟು ಎನರ್ಜಿ ಈ ಥರ. ಒಂದು ಏನೋ ನಡೀತಾ ಇರುತ್ತೆ ನಮ್ಮ ಬೆನ್ನ ಹಿಂದೆ, ಏನೂ ಗೊತ್ತಾಗೋದಿಲ್ಲ ಯಾಕೆ ಏನು ಅಂತೆಲ್ಲ ಯೋಚನೆ ಮಾಡೋಕ್ಕೆ ಹೋಗ್ಬಾರ್ದು. ಅದಕ್ಕೆ ಅಂತ ಟೆನ್ಷನ್ನು ತೊಗೊಳಕ್ಕೆ ಹೋಗ್ಬಾರ್ದು. ಸಿಂಪಲಾಗಿ ಹೇಳ್ತೀನಿ ಕೇಳಿ. ಬೇಕಾ ಒಂದು ಪ್ರೊಟೆಕ್ಷನ್ ತೊಗೊಳ್ಳಿ, ಕ್ಲೋಸ್ ಅಷ್ಟೇ, ಆಯಿತಾ? ಆ್ಯಂಡ್ ಅವ್ರು ಯಾರೇ ಏನೇ ತೊಂದರೆ ಮಾಡ್ತಿದ್ದಾರೆ ಅಂದರೆ, ನಾನು ಪ್ರೇ ಮಾಡೋದು ಆಯಿತಾ, ನಾನು ಮಾಡೋ ಪೂಜೆ ಅವ್ರಿಗೆ ತೊಂದರೆ ಆಗಬೇಕು ಅಂತ ಖಂಡಿತ ಮಾಡೋಕ್ಕೆ ಹೋಗಲ್ಲ, ಆಯಿತಾ? ಅದು ಏನಿದ್ರೂ ನೀವು ಪ್ರೊಟೆಕ್ಟ್ ಆಗಿರಬೇಕು, ನೀವು ಚೆನ್ನಾಗಿರಬೇಕು ಅಂತ ಹೀಲಿಂಗ್ ಮಾಡೋದು. ಹೀಲಿಂಗ್ ಅಂದರೆ ದೂರದಿಂದ ನಿಮ್ಮ ತೊಂದರೆಗಳನ್ನು ನಿವಾರಣೆ ಮಾಡೋ ಪೂಜೆ. ನಾನೊಂದು ಮಾಧ್ಯಮ ಅಷ್ಟೇ. ನಾನಿಲ್ಲಿ ಪೂಜೆ ಮಾಡ್ತೀನಿ, ಭಗವಂತ ನಿಮಗೆ ಹೆಲ್ಪ್ ಮಾಡ್ತಾರೆ. ಓಕೆನಾ? ಆ ಥರ ಅಷ್ಟೇ, ಸಿಂಪಲ್ ಹಾಗೆ ಹೇಳಬೇಕು ಅಂದರೆ ಇಷ್ಟೇ. ಬಿತ್ತು ಕಾರ್ಡ್ ನೋಡಿ, ಗಾಂಗ್ ಎಕ್ಸೈಟಿಂಗ್ ಇವೆಂಟ್ನಂತೆ. ಅರೆ ವಾ, ಏನಿದು ಇಲ್ಲಿ ನೋಡಿದ್ರೆ ಏನೋ ಒಂದು ಬರ್ತಾ ಇದೆ ಸಖತ್ತಾಗಿ, ಲಾಟ್ರಿ ಥರ ಇದೆ ಅಂತ ಹೇಳಿದ್ರು. ಇಲ್ಲಿ ನೋಡಿದ್ರೆ ಪ್ರಾಸ್ಪೆರಿಟಿ ಅಂದರು, ಅಬಂಡೆನ್ಸ್ ಅಂತ ಹೇಳಿಸಿದ್ರು, ಆಯಿತಾ? ಇದಕ್ಕೆ ಮುಂಚೆನೇ ಹೇಳಿಸಿದ್ರು ಅನಿಸುತ್ತೆ. ಈ ಬೆಲ್ ಬಂತು ಆಗಲೇ ಏನೋ ಒಂದು ಅನೌನ್ಸ್ಮೆಂಟು, ಸೂಪರ್ ಡೂಪರ್ ನ್ಯೂಸ್ ಬರ್ತಾ ಇದೆ. ಯಾರೋ ನಿಮ್ಮ ಬಗ್ಗೆ ಸಿಕ್ಕಾಪಟ್ಟೆ ಯೋಚನೆ ಮಾಡ್ತಾ ಇದ್ದಾರೆ, ಬೆಳಗು ರಾತ್ರಿ ಯೋಚನೆ ಮಾಡ್ತಾ ಇದ್ದಾರೆ. ಅಂದರೆ ಈ ಮೋಸ್ಟ್ಲಿ ನ್ಯೂಸ್ ಕೊಡೋದಕ್ಕಿರ್ಬೋದು, ಗೊತ್ತಿಲ್ಲ. ಎಕ್ಸೈಟಿಂಗ್ ಇವೆಂಟ್. ನಿಮಗೆ ನಂಬಕ್ಕಾಗಲ್ಲ. ಹಿಂದೆ ಯೋಚನೆ ಮಾಡಿಲ್ಲ, ಮುಂದೆ ಯೋಚನೆ ಮಾಡೋಕ್ಕಾಗಲ್ಲ. ನೀವು ಹಿಂದೆ ಕನಸು ಕಂಡಿಲ್ಲ, ಮುಂದೆ ಕನಸು ಕಾಣೋಕ್ಕಾಗಲ್ಲ, ಆಯಿತಾ? ಅಂಥ ಒಂದು ಸಮಯ ಬರ್ತಾ ಇದೆ ನೀವು ನಂಬಕ್ಕೆ ಆಗಲ್ಲ, ನಾನೇನಾ ಇದು ಅಂತ. ಆ ಥರ ಒಂದು ಎಕ್ಸೈಟಿಂಗ್ ಟೈಮ್ ಬರ್ತಾ ಇದೆ, ಇವೆಂಟ್ ನಡೆಯುತ್ತೆ ಅಂತ ಹೇಳ್ತಾ ಇದ್ದಾರೆ. ಏನಿದು, ವಾವ್! ಆ ಥರ ಅಂದರೆ ಸಮಯ ಬರ್ತಾ ಇದೆ, ಏನೋ ಒಂದು ನಡೆಯುತ್ತೆ, ಎಕ್ಸೈಟಿಂಗ್. ನಿಮಗೇ ಖುಷಿ ಆಗ್ಬಿಡುತ್ತೆ, ನೀವು ನಂಬಕ್ಕೆ ಆಗಲ್ಲ. ಆ ಥರ ಒಂದು ಏನೋ ಒಂದು ಸಮಯ ನಡೆಯುತ್ತೆ, ಒಂದು ಈವೆಂಟ್ ಅಂತ ಹೇಳ್ತಾ ಇದ್ದಾರೆ. ಯಾವುದಕ್ಕಾದರೂ ಇರ್ಬೋದು, ಆಯಿತಾ? ಅನೌನ್ಸ್ಮೆಂಟ್ ಅಂದರು, ಅಥವಾ ನಿಮ್ಮನ್ನು ಯಾವುದಾದ್ರೂ ಒಂದು ಪ್ರೋಗ್ರಾಮ್ಗೋ ಫಂಕ್ಷನ್ಗೂ ಕರೆಸ್ಬೋದು ಅಂತಲೂ ಹೇಳ್ತಾ ಇದ್ದಾರೆ. ವಾರೆ ವಾ ನೋಡಿ, ಹ್ಯಾಂಡ್ ಇನ್ ನೀಡ್ ಆಫ್ ಹೆಲ್ಪ್, ಅಸಿಸ್ಟೆನ್ಸ್ ಆ್ಯಂಡ್ ಗೈಡೆನ್ಸ್. ಓಕೆ, ಇನ್ ನೀಡ್ ಆಫ್ ಹೆಲ್ಪ್. ಯಾರಿಗೋ ಒಬ್ರಿಗೆ ಇಲ್ಲಿ ತೋರಿಸ್ತಾ ಇದ್ದಾರೆ, ಯಾರಿಗೋ ಒಬ್ರಿಗೆ ಒಂದು ಓಕೆ, ಇವ್ರಿಗೂ ಇರ್ಬೋದು, ಆಯಿತಾ? ಯಾರಿಗೋ ನಿಮ್ಮ ಅವಶ್ಯಕತೆ ಬಿದ್ದು, ಆಯಿತಾ? ನಿಮಗೆ ಅರ್ಥ ಆಗಲ್ಲ, ನಿಮಗೆ ನಂಬಕ್ಕೆ ಆಗಲ್ಲ. ಆ ಥರ ಹಿಂದೆ ಹೇಳಿಸಿದ್ರಲ್ಲ, ಹಿಂದೆ ಕನಸು ಕಂಡಿಲ್ಲ, ಮುಂದೆ ಕನಸು ಕಾಣೋಕ್ಕಾಗಲ್ಲ, ಹಿಂದೆ ಯೋಚನೆ ಮಾಡಿರಲ್ಲ, ಮುಂದೆ ಯೋಚನೆ, ಅಂಥ ಒಂದು ಸಮಯ, ಆಯಿತಾ? ಯಾಕೆಂದರೆ ಯು ಆರ್ ಹೈಲಿ ಥಾಟ್ ಆಫ್ ಅಂತಂದರು. ಇಲ್ಲಿ ನೋಡಿದ್ರೆ ಇನ್ ನೀಡ್ ಆಫ್ ಹೆಲ್ಪ್, ಅಸಿಸ್ಟೆನ್ಸ್, ಗೈಡೆನ್ಸ್ ಅಂತ ಹೇಳ್ತಿದ್ದಾರೆ. ಸೊ ಮೇ ಬಿ ಅದೇ ಇರ್ಬೋದು ಕಾಲು, ಅಂದರೆ ಕೆಲಸದಕ್ಕೆ ಅಂತಿರ್ಬೋದು, ಅಥವಾ ಅಲಯನ್ಸ್ ನೋಡ್ತಾ ಇದ್ದೀರಾ ಅಂದರೆ ಅದಿರ್ಬೋದು, ಅಥವಾ ಏನಾದ್ರು ಇರ್ಬೋದು. ಈ ಥರನೂ ಹೇಳಿಸ್ತಾ ಇದ್ದಾರೆ. ಓಕೆನಾ? ಅಂತೂ ಇಟ್ ಬಿ ವೆರಿ ಎಕ್ಸೈಟಿಂಗ್, ಸಖತ್ತು ಒಂಥರ ಖುಷಿ. ಅಂದರೆ ಯಾವ ಥರ ಖುಷಿ ಗೊತ್ತಾ, ಆ ಥರ ಇರುತ್ತೆ ನ್ಯೂಸ್ ಅಂತ ಹೇಳ್ತಾ ಇದ್ದಾರೆ ನೋಡಿ. ಇದು ಅಂಥ ನ್ಯೂಸ್ ಬರ್ತಾ ಇದೆ ಅಂತಿದ್ದಾರೆ. ಕ್ಲೇಮ್ ಮಾಡಿ, ಇಂಥ ಬ್ಯೂಟಿಫುಲ್ ಎನರ್ಜಿನ ಕ್ಲೇಮ್ ಮಾಡಿ, ಓಕೆನಾ? ಎಸ್ ಬಾಬಾ, ಪ್ಲೀಸ್ ಗೈಡ್. ನೋಡಿ ಇಲ್ಲಿ ಗ್ರೇಪ್ಸ್. ಓ, ಟೈಮ್ ಟು ಗೋ ಔಟ್ ಆ್ಯಂಡ್ ಹ್ಯಾವ್ ಫನ್. ಇದಂತೂ ನಾನು ನಂಬಕ್ಕೆ ಸಾಧ್ಯ ಆಗ್ತಿಲ್ಲ ನನಗೆ, ಅಂಥ ಬ್ಯೂಟಿಫುಲ್ ಎನರ್ಜಿ ಬರ್ತಾಯಿದೆ. ಜೊತೆಗೆ ಏನಂದರೆ ಒಂಥರ ಪಾಸಿಟಿವ್ ಎನರ್ಜಿ, ಸಕಾರಾತ್ಮಕತೆ ಯಾವ ಥರ ತುಂಬಿ ತುಳುಕ್ತಾ ಇದೆ ಅಂತಂದರೆ ನೀವು ನಂಬಿಕೆ ಆಗಲ್ಲ. ಏನೋ ಮೇ ಬಿ ನೀವು ಅಬ್ರಾಡ್ ಟ್ರಾವೆಲ್ ಕೂಡ ಮಾಡ್ಬೋದು, ಸಡನ್ ಟ್ರಾವೆಲ್ ಮಾಡಿಬಿಡ್ಬೋದು, ಸಡನ್ನಾಗಿ ಏನೋ ಒಂದು ಕೆಲಸದ್ದು ನೀವು ಗೊತ್ತೇ ಇರಲ್ಲ ನಿಮಗೆ, ಈ ಥರನೂ ಒಂದು ಸಾಧ್ಯನಾ ಅಂತ. ಆ ಥರ ಒಂದು ಆಫರ್ ಸಿಗ್ಬೋದು ನಿಮಗೆ, ಆಯಿತಾ? ಅಥವಾ ಒಂದು ನ್ಯೂಸ್ ಸಿಗ್ಬೋದು. ಆ್ಯಂಡ್ ನಿಮಗೆ ಗೊತ್ತಿರಲ್ಲ, ಈ ಥರನೂ ಒಂದು ಸಹಾಯ ಸಿಗುತ್ತಾ, ನಾನು ಈ ಥರ ಇದ್ದೆ, ನಾನು ಹಿಂಗಿರೋಕ್ಕೆ ಸಾಧ್ಯನಾ ಅಂತ. ಆ ಥರ ಒಂದು ಟೈಮ್ ಬರ್ತಾ ಇದೆ. ಖಂಡಿತ ಕ್ಲೇಮ್ ಮಾಡಿ, ಓಕೆನಾ? ಶೇರ್ ಮಾಡಿ. ಯಾರಿಗೆಲ್ಲ ಸಿಗ್ತಾ ಇದೆ ಇದು 100% ಎಲ್ರಿಗೂ ಒಳ್ಳೆಯದಾಗಲಿ, ಭಗವಂತನ ಆಶೀರ್ವಾದ ಆಗಲಿ, ಎಲ್ಲರೂ ಚೆನ್ನಾಗಿರಿ. ಆ್ಯಂಡ್
ಏನು ಕ್ಲೇಮ್ ಮಾಡಿ ಅಷ್ಟೇ, ಡೆಫಿನೆಟಾಗಿ ಕ್ಲೇಮ್ ಮಾಡಿ. ಈ ಥರ ಒಂದು ಎನರ್ಜಿ ಬರ್ತಾ ಇದೆ ಅಂತಂದರೆ, ಅಂದರೆ ಕ್ಲೇಮ್ ಮಾಡಿ ಅಂದರೆ ನೀವು ನಂಬಬೇಕು. ಎಸ್, ಇದು ನನ್ನದೇ ಎನರ್ಜಿ ಅಂತ ನಂಬಿದ್ರೆ ಯೂನಿವರ್ಸ್ ಕೂಡ ಆಯಿತಾ, ಭಗವಂತ ಕೂಡ ನಿಮ್ಮ ನಂಬಿಕೆ ಶ್ರದ್ಧೆ ಯಾರಲ್ಲಿದೆ ಅವರು ಕೂಡ ತಥಾಸ್ತು ಅಂತ ಹೇಳ್ತಾರೆ ಅಷ್ಟೇ. ಅದನ್ನೇ ಕ್ಲೇಮ್ ಮಾಡು ಅಂತ ಹೇಳ್ತಾ ಇರೋದು. ಎಸ್, ಇದು ನನ್ನದೇ ಎನರ್ಜಿ ಅಂತ ಕ್ಲೇಮ್ ಮಾಡಿ, ನೋಡ್ತಾ ಇರಿ ಹೇಗೆ ಚೇಂಜಸ್ ಬರುತ್ತೆ. ಓಕೆನಾ. ಆ್ಯಂಡ್ ಇದು ಸ್ವಲ್ಪ ಜಾಸ್ತಿ ಎನರ್ಜಿ ಅಂತಂದರೆ ಮೇಯ್ನ್, ಓಕೆನಾ, ಓಕೆ, ಮೇಯ್ನಾಗಿ ಒಬ್ಬರು ಲೇಡಿಗೆ ಅಂತಲೂ ತೋರಿಸ್ತಾ ಇದ್ದಾರೆ. ಸೊ ಅಥವಾ ಇವರು ಈ ಥರ ಇರೋ ಒಬ್ಬರು ನಿಮ್ಮ ಲೈಫಲ್ಲಿ ಯಾರಾದ್ರು ಇರೋರು ಇದನ್ನು ಹೇಳಿಸ್ತಾ ಇದ್ದಾರೆ. ನಿಮ್ಮ ಲೈಫಲ್ಲಿ ಈ ಥರ ಇರೋರು ಯಾರಾದರೂ ಇದಕ್ಕೆ ಮಧ್ಯ ಇದ್ದಾರೆ ಆಯಿತಾ, ಇದು ಮಧ್ಯ ಇದೆ ಆಯಿತಾ. ಸೊ ಇದ್ರ ಮೇಲೆ ಕಣ್ಣಿಡ್ತಾ ಇದ್ದಾರೆ, ಹೇಗೆ ಒಂದು ಇದು ಮಾಡಬೇಕು, ಏನು ಕಟ್ ಮಾಡಬೇಕು ಅದನ್ನು ಅನ್ನೋ ಥರನೂ ಥಿಂಕ್ ಮಾಡ್ತಿದ್ದಾರೆ ಅಂತಲೂ ಇರ್ಬೋದು. ಸೊ ಇದು ನಿಮ್ಮ ಲೈಫಲ್ಲಿ ಯಾರಿದ್ದಾರೆ ಏನು ನೀವು ಅನ್ವಯಿಸ್ಕೋಬೇಕು ಆ ಥರ. ಓಕೆನಾ. ಸೊ ಏನಾದರೂ ಪ್ರೊಟೆಕ್ಷನ್ ಆ ಥರ ಬೇಕು ಅಂತಂದರೆ ಇದೊಂದೇ ನಂಬರ್ ಇರೋದು ಆಯಿತಾ. ಸೊ ಒಬ್ಬರಿಗೆ 1,000 ರೂಪಾಯಿ ಆಗುತ್ತೆ ಪ್ರೊಟೆಕ್ಷನ್ ಬೇಕು ಅಂದರೆ ತೊಗೊಳ್ಳಿ. ಸೊ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಇಲ್ಲಿ ತನಕ ನೋಡಿ ಇಷ್ಟ ಆಯಿತು ಅಂದರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಹಾಗೆ ಬೆಲ್ ಐಕಾನ್ ಇಟ್ ಮಾಡಿ, ಸೊ ದಟ್ ಮುಂದೆ ಬರೋ ಎಲ್ಲ ವಿಡಿಯೋ ನಿಮ್ಮ ಕೈ ಸೇರುತ್ತೆ. ಓಕೆನಾ. ಆ್ಯಂಡ್ ಹೊಸದಾಗಿ ನೋಡ್ತಾ ಇದ್ದೀರಾ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಎಲ್ಲ ವ್ಯೂವರ್ಸ್ಗೆ, ಮ್ಯಾಜಿಕಲ್ ಮೀಡಿಯಾ 279 ಮೆಂಬರ್ಶಿಪ್ ತೊಗೊಂಡಿರೋರಿಗೆ ಮತ್ತು ಸಬ್ಸ್ಕ್ರೈಬ್ ಮಾಡಿರೋರಿಗೆ ಅಂತ ಬ್ಯೂಟಿಫುಲ್ ಕಮೆಂಟ್ಸ್ ಹಾಕೋರಿಗೆ, ಲೈಕ್ಸ್ ಕೊಡೋರಿಗೆ, ಬ್ಯೂಟಿಫುಲ್ ಕಮೆಂಟ್ಸ್, ಲೈಕ್ಸ್, ಶೇರ್ಸ್ ಮಾಡೋರು ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಓಕೆನಾ. ಥ್ಯಾಂಕ್ ಯು ಸೋ ಮಚ್.